ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕರ್ನಾಟಕ ರಾಜಕಾರಣದಲ್ಲಿ ಈಗ ಮತ್ತೊಂದು ಹೈ ವೋಲ್ಟೇಜ್ ವಾರ್ ಜೋರಾಗಿದೆ. ಅದು ಇಡೀ ದೇಶದ ಗಮನ ಸೆಳೆಯುತ್ತಿರುವ ಖರ್ಗೆ ವರ್ಸಸ್ ಕೇಸರಿ ಪಡೆ ಜಿದ್ದಾಜಿದ್ದಿ. ಆರ್ಎಸ್ಎಸ್ ಸಂಘಟನೆಯ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಮತ್ತೊಮ್ಮೆ ನೇರ ಸಮರ ಸಾರಿದ್ದಾರೆ. ಸಂಘಟನೆಯ ನೋಂದಣಿ ಬಗ್ಗೆ ಪ್ರಶ್ನಿಸಿ ಸದ್ದು ಮಾಡಿದ ಪ್ರಿಯಾಂಕ್ ಖರ್ಗೆ ಈಗ ನೇರವಾಗಿ ಆರ್ಎಸ್ಎಸ್ ಸರ ಸಂಘ ಚಾಲಕ ಮೋಹನ್ ಭಾಗವತ್ ಅವರಿಗೆ ಪತ್ರ ಬರೆದಿದ್ದಾರೆ. ಈ ಸುದೀರ್ಘ ಪತ್ರದಲ್ಲಿ ಸಚಿವರು ಹಲವು ಪ್ರಶ್ನೆಗಳ ಸುರಿಮಳೆಯನ್ನೇ ಗರೆದಿದ್ದಾರೆ. ಸಂಘಟನೆಯ ಆಂತರಿಕ ಪ್ರಜಾಪ್ರಭುತ್ವ ಎಲ್ಲಿದೆ, ಸಂವಿಧಾನಕ್ಕೆ ಆರ್ಎಸ್ಎಸ್ ಬದ್ಧವಾಗಿದೆಯಾ ಎಂಬ ಇತ್ಯಾದಿ ಪ್ರಶ್ನೆಗಳನ್ನ ಮಾಡಿದ್ದಾರೆ. ಎಸ್, ಈ ಲೆಟರ್ ವಿಚಾರವಾಗಿ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಏನ್ ಮಾತಾಡಿದ್ದಾರೆ ಅಂತ ಬನ್ನಿ ಕೇಳೋಣ. ಈ ರಾಷ್ಟ್ರ 1947ನೇ ಇಸ್ವಿಯ ನಂತರ ಮತ್ತು 1950ನೇ ಇಸ್ವಿ 26 ನವೆಂಬರ್ ನಂತರ ಈ ರಾಷ್ಟ್ರದಲ್ಲಿ ಎಲ್ಲ ಚಟುವಟಿಕೆಗಳು ಸಹ ಸಂವಿಧಾನದ ಚೌಕಟ್ಟಿನಲ್ಲಿ ನಡಿಬೇಕಾಗಿರ್ತಕ್ಕಂಥದ್ದು. ಅದು ನಾವೇ ಅರ್ಪಿಸ್ಕೊಂಡಿರ್ತಕ್ಕಂಥ ಸಂವಿಧಾನದ ಮೂಲಕ ಮಾಡಬೇಕಾಗಿದೆ. ಯಾವುದಾದ್ರೂ ಸಂಘಟನೆ ಸಾರ್ವಜನಿಕವಾಗಿ ಏನಾದರೂ ಕಾರ್ಯಪ್ರವೃತ್ತರಾಗಬೇಕಾದ್ರೆ ಅವರು ಸಂಘಟನೆಯನ್ನ ನೋಂದಾಯಿಸಬೇಕಾಗುತ್ತೆ. ಸಂಘಟನೆಯನ್ನ ನೋಂದಾಯಿಸದೆ ಸಂಘಟನೆಯಲ್ಲಿ ಯಾವ ಸದಸ್ಯರು ಯಾರ್ಯಾರು ಅನ್ನೋದು ಗೊತ್ತಾಗೋದಿಲ್ಲ. ಆದ್ರಿಂದ ಒಂದು ರಿಜಿಸ್ಟರ್ಡ್ ಬಾಡಿ ಅಂತ ಏನು ಹೇಳ್ತೀವಿ, ನೋಂದಾಯಿತ ಸಂಘಟನೆಗಳಾದ್ರೆ ಅವ್ರಿಗೆ ಅಕೌಂಟಬಿಲಿಟಿ, ಯಾರು ಜವಾಬ್ದಾರರು, ಇವರ ಕಾರ್ಯಕ್ರಮಗಳಿದೆ ನೋಡಿ, ಅದು ಬಹಿರಂಗ ಪಡಿಸದೇನೆ ಹಲವಾರು ಕಾರ್ಯಕ್ರಮಗಳನ್ನ ಮಾಡ್ತಾ ಇರ್ತಾರೆ. ಅವರ ಸದಸ್ಯರು ಯಾರು ಅಂತ ಗೊತ್ತಾಗೋದಿಲ್ಲ. ಅವ್ರು ತಪ್ಪು ಮಾಡಿದ್ರೆ ಅವ್ರು ನಮ್ಮ ಸದಸ್ಯರೇ ಅಲ್ಲ ಅಂತ ಹೇಳೋದು, ಧರ್ಮದ ಹೆಸರಲ್ಲಿ ರಾಜಕಾರಣ ಮಾಡೋದು. ಈ ದೇಶದಲ್ಲಿ ಯಾವುದೇ ರೀತಿಯ ಅಧಿಕೃತವಾದ ಧರ್ಮ ಇಲ್ಲ. ಈ ದೇಶದಲ್ಲಿ ವೈವಿಧ್ಯತೆಯಲ್ಲಿ ಏಕತೆಯನ್ನು ಕಂಡಂತ ಮಹಾನ್ ರಾಷ್ಟ್ರ. ಆದ್ರಿಂದ ಅದಕ್ಕೆ ಧಕ್ಕೆ ಬರ್ತಕ್ಕಂಥ ಕೆಲಸಗಳು ಈ ಸಂಘ ಪರಿವಾರದವರು ಮಾಡುವಾಗ ಅದಕ್ಕೆ ಕಾನೂನಾತ್ಮಕವಾಗಿ ಏನಾದರೂ ಕ್ರಮ ತೆಗೆದುಕೊಳ್ಬೇಕಾದ್ರೆ ಗೃಹ ಸಚಿವರು ಯೋಚನೆ ಮಾಡಬೇಕಾಗುತ್ತೆ. ಅದಕ್ಕೆ ಅವರ ಕೆಲವು ಸಂಘ ಪರಿವಾರ ಅಂತ ನೋಡಿ ಅವರು ಕೆಲವೆಲ್ಲ ಆಚಾರ ವಿಚಾರಗಳು ಮಾಡಿದಾಗ, ಅದು ಗೋಹತ್ಯೆ ವಿಚಾರ ಇರ್ಬೋದು. ಈಗ ಯಾರೋ ಹೇಳಿದ್ದಾರೆ, ಗೋವಿನ ನೀವು ರಾಷ್ಟ್ರ ಪ್ರಾಣಿಯಾಗಿ ಘೋಷಣೆ ಮಾಡಿ ಅಂತ ಅದನ್ನು ಮಾಡೋದಿಲ್ಲ. ಒಂದ್ಸಲಿ ಪಾಕಿಸ್ತಾನದ ವಿರುದ್ಧ ಮಾತಾಡ್ತಾರೆ, ಈಗ ಪಾಕಿಸ್ತಾನ ಜೊತೆ ಮಾತಾಡಬೇಕು ಅಂತಾರೆ. ಅವ್ರಿಗೆ ಲಂಗು ಲಗಾಮ್ ಇಲ್ಲದೆ ಇರ್ತಕ್ಕಂಥ ಮಾತಾಡ್ತಾ ಇರುವಾಗ ಅವ್ರಿಗೆ ಸರಿಯಾದ ದಾರಿನಲ್ಲಿ ಕಾನೂನಿನ ಚೌಕಟ್ಟಿನಲ್ಲಿ, ಸಂವಿಧಾನದ ಚೌಕಟ್ಟಿನಲ್ಲಿ ಮಾತಾಡಿ ಅನ್ನೋ ಉದ್ದೇಶದಿಂದ ನಮ್ಮ ಪ್ರಿಯಾಂಕ್ ಖರ್ಗೆ ಅವರು ಗೃಹ ಸಚಿವರು ಹೇಳಿದ್ದಾರೆ. ತಪ್ಪೇನಿಲ್ಲ.